ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೈಬಲ್ ಕ್ವಿಜ್ ಕನ್ನಡ. ನಿಮ್ಮ ಪ್ರಶ್ನೆ: ದೇವರು ಮೊದಲನೇ ದಿನದಲ್ಲಿ ಏನು ಸೃಷ್ಟಿ ಮಾಡಿದರು? ನಿಮ್ಮ ಆಪ್ಷನ್ಸ್: ಸೂರ್ಯ, ಬೆಳಕು, ಮನುಷ್ಯ, ಪ್ರಾಣಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಳಕು. ಆದಿಕಾಂಡ 1:3. ಪ್ರಶ್ನೆ: ದೇವರು ಮನುಷ್ಯನನ್ನು ಯಾವುದರಿಂದ ಸೃಷ್ಟಿಸಿದನು? ನಿಮ್ಮ ಆಪ್ಷನ್ಸ್: ಮಣ್ಣು, ನೀರು, ಗಾಳಿ, ಬೆಂಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಣ್ಣು. ಆದಿಕಾಂಡ 2:7. ಪ್ರಶ್ನೆ: ಆದಾಮನ ಹೆಂಡತಿ ಯಾರು? ಆಪ್ಷನ್ಸ್: ಸಾರಾ, ಮೇರಿ, ಹವ್ವ, ರೆಬೆಕ್ಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹವ್ವ. ಆದಿಕಾಂಡ 2:22. ಪ್ರಶ್ನೆ: ಆದಾಮ ಮತ್ತು ಹವ್ವ ಯಾವ ತೋಟದಲ್ಲಿ ಇದ್ದರು? ಆಪ್ಷನ್ಸ್: ಏದೆನ್ ತೋಟ, ಯೆರೂಸಲೇಮ್, ಸೈನಾಯ್, ಬೇತ್ಲೆಹೇಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಏದೆನ್ ತೋಟ. ಆದಿಕಾಂಡ 2:15. ನಿಷೇಧಿತ ಹಣ್ಣು ತಿನ್ನಲು ಹವ್ವಳನ್ನು ಯಾರು ಪ್ರೇರೇಪಿಸಿದರು? ನಿಮ್ಮ ಆಪ್ಷನ್ಸ್: ದೇವರು, ಸರ್ಪ, ದೇವದೂತರು, ನೋಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ಪ. ಆದಿಕಾಂಡ 3:1. ಆದಾಮ ಮತ್ತು ಹವ್ವನ ಮೊದಲ ಮಗ ಯಾರು? ಆಪ್ಷನ್ಸ್: ಹೇಬೇಲ್, ಸೇತ್, ಕಾಯಿನ್, ನೋಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಯಿನ್. ಆದಿಕಾಂಡ 4:1. ಪ್ರಶ್ನೆ: ಕಾಯಿನ್ ಯಾರನ್ನು ಕೊಂದನು? ಆಪ್ಷನ್ಸ್: ನೋಹ, ಸೇತ್, ಹೇಬೇಲ್, ಲೋಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹೇಬೇಲ್. ಆದಿಕಾಂಡ 4:8. ಪ್ರಶ್ನೆ: ಮಹಾಪ್ರಳಯ ಎಷ್ಟು ದಿನ ಮಳೆಯಾಯಿತು? ಆಪ್ಷನ್ಸ್: 20 ದಿನ, 30 ದಿನ, 40 ದಿನ, 50 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 40 ದಿನ. ಆದಿಕಾಂಡ 7:12. ಪ್ರಶ್ನೆ: ಪ್ರಳಯದ ನಂತರ ದೇವರು ಯಾವ ಗುರುತನ್ನು ಕೊಟ್ಟನು? ನಿಮ್ಮ ಆಪ್ಷನ್ಸ್: ನಕ್ಷತ್ರ, ಇಂದ್ರಧನಸ್ಸು, ಬೆಂಕಿ, ಚಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂದ್ರಧನಸ್ಸು. ಆದಿಕಾಂಡ 9:13. ಪ್ರಶ್ನೆ: ಅಬ್ರಹಾಮನ ಹೆಂಡತಿಯ ಹೆಸರು ಏನು? ನಿಮ್ಮ ಆಪ್ಷನ್ಸ್: ಮರಿಯಳು, ಸಾರಾ, ರೆಬೆಕ್ಕಾ, ರಾಹೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಾರಾ. ಆದಿಕಾಂಡ 17:15. ದೇವರು ಮನುಷ್ಯರ ಭಾಷೆಯನ್ನು ಗೊಂದಲಗೊಳಿಸಿದ ಗೋಪುರ ಯಾವುದು? ನಿಮ್ಮ ಆಪ್ಷನ್ಸ್: ಏದೇನ್, ಬಾಬೇಲ್ ಗೋಪುರ, ಯೆರೂಸಲೇಮ್, ಸಿಯೋನ್.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಬೇಲ್ ಗೋಪುರ. ಆದಿಕಾಂಡ 11:7. ಪ್ರಶ್ನೆ, ಫರೋಹನ ಕನಸನ್ನು ಯಾರು ವಿವರಿಸಿದರು? ಆಪ್ಷನ್ಸ್: ಮೋಶೆ, ಯಾಕೋಬ, ಆರೋನ್, ಯೋಸೇಫ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯೋಸೇಫ್. ಆದಿಕಾಂಡ 41:25. ಪ್ರಶ್ನೆ, ಆದಿಕಾಂಡದ ಕೊನೆಯಲ್ಲಿ ಯಾರು ಸತ್ತರು? ನಿಮ್ಮ ಆಪ್ಷನ್ಸ್: ಮೋಶೆ, ಯೋಸೇಫನು, ದಾವೀದನು, ನೋಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯೋಸೇಫನು. ಆದಿಕಾಂಡ 50:26. ಪ್ರಶ್ನೆ, ಯೋಸೇಫ್ ಯಾವ ದೇಶಕ್ಕೆ ಕರೆದೊಯ್ಯಲ್ಪಟ್ಟನು? ನಿಮ್ಮ ಆಪ್ಷನ್ಸ್: ಈಜಿಪ್ಟ್, ಬಾಬೇಲ್, ಕಾನಾನ್, ರೋಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಈಜಿಪ್ಟ್. ಆದಿಕಾಂಡ 37:36. ಪ್ರಶ್ನೆ, ಯೋಸೇಫನನ್ನು ಅವನ ಸಹೋದರರು ಎಷ್ಟು ಬೆಳ್ಳಿಗೆ ಮಾರಿದರು? ಆಪ್ಷನ್ಸ್: 10 ಬೆಳ್ಳಿ, 20 ಬೆಳ್ಳಿ, 30 ಬೆಳ್ಳಿ, 40 ಬೆಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 20 ಬೆಳ್ಳಿ. ಆದಿಕಾಂಡ 37:28. ಯೋಸೇಫನಿಗೆ ಅವನ ತಂದೆ ಯಾವ ವಿಶೇಷ ವಸ್ತ್ರ ಕೊಟ್ಟನು? ಆಪ್ಷನ್ಸ್: ಬಿಳಿ ಅಂಗಿ, ಬಣ್ಣ ಬಣ್ಣದ ಅಂಗಿ, ಕಪ್ಪು ಕೋಟ್, ರಾಜವಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಣ್ಣ ಬಣ್ಣದ ಅಂಗಿ. ಆದಿಕಾಂಡ 37:3. ಪ್ರಶ್ನೆ, ಯೋಸೇಫನಿಗೆ ಎಷ್ಟು ಜನ ಸಹೋದರರು ಇದ್ದರು? ನಿಮ್ಮ ಆಪ್ಷನ್ಸ್: 10 ಜನ, 14 ಜನ, 12 ಜನ, 11 ಜನ. ಇದಕ್ಕೆ ಉತ್ತರ ಆಪ್ಷನ್ ಡಿ 11 ಜನ. ಆದಿಕಾಂಡ 37:9. ದೇವರು ಅಬ್ರಹಾಮನಿಗೆ ಯಾವ ಮಗನನ್ನು ಬಲಿಯಾಗಿ ಅರ್ಪಿಸಲು ಹೇಳಿದರು? ನಿಮ್ಮ ಆಪ್ಷನ್ಸ್: ಇಸ್ಮಾಯೇಲ್, ಯೋಸೇಫ್, ಇಸಾಕ್, ಏಸಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸಾಕ್. ಆದಿಕಾಂಡ 22:2. ಪ್ರಶ್ನೆ, ಯಾಕೋಬನ ಇನ್ನೊಂದು ಹೆಸರು ಏನು? ನಿಮ್ಮ ಆಪ್ಷನ್ಸ್: ಇಸ್ರಾಯೇಲ್, ದಾನಿಯೇಲ್, ಸೌಲ, ಎಲಿಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ರಾಯೇಲ್. ಆದಿಕಾಂಡ 32:28. ದೇವರು ಅಬ್ರಹಾಮನಿಗೆ ತನ್ನ ದೇಶವನ್ನು ಬಿಟ್ಟು ಎಲ್ಲಿಗೆ ಹೋಗು ಎಂದನು? ನಿಮ್ಮ ಆಪ್ಷನ್ಸ್: ಈಜಿಪ್ಟ್, ಕಾನಾನ್ ದೇಶ, ರೋಮ್ ದೇಶ, ಬಾಬೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾನಾನ್ ದೇಶ. ಆದಿಕಾಂಡ 12:1. ಯಾಕೋಬನು ಕನಸಿನಲ್ಲಿ ಏನು ಕಂಡನು? ಆಪ್ಷನ್ಸ್: ಇಂದ್ರಧನಸ್ಸು, ನಕ್ಷತ್ರ, ಸ್ವರ್ಗಕ್ಕೆ ಹೋಗುವ ಏಣಿ, ಬೆಂಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವರ್ಗಕ್ಕೆ ಹೋಗುವ ಏಣಿ. ಆದಿಕಾಂಡ 28:12. ಯೋಸೇಫನನ್ನು ಬಾವಿಗೆ ಹಾಕಿದವರು ಯಾರು? ನಿಮ್ಮ ಆಪ್ಷನ್ಸ್: ಈಜಿಪ್ಟರು, ಅವನ ಸಹೋದರರು, ಸ್ನೇಹಿತರು, ರಾಜನ ಸೇವಕರು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅವನ ಸಹೋದರರು. ಆದಿಕಾಂಡ 37:24. ಪ್ರಶ್ನೆ: ಮಹಾಪ್ರಳಯದ ನಂತರ ನೋಹನು ಯಾವ ಪಕ್ಷಿಯನ್ನು ಮೊದಲು ಕಳುಹಿಸಿದನು? ನಿಮ್ಮ ಆಪ್ಷನ್ಸ್: ಪಾರಿವಾಳ, ಕಾಗೆ, ಗರುಡ, ಗುಬ್ಬಚ್ಚಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಗೆ. ಆದಿಕಾಂಡ 8:7. ಪ್ರಶ್ನೆ: ದೇವರು ಆದಾಮನನ್ನು ಯಾವುದರಿಂದ ರಚಿಸಿದನು? ನಿಮ್ಮ ಆಪ್ಷನ್ಸ್: ಎ ನೀರು, ಮರ, ಕಲ್ಲು, ಭೂಮಿಯ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿಯ ಮಣ್ಣು. ಆದಿಕಾಂಡ 2:7. ಪ್ರಶ್ನೆ: ದೇವರು ಮಹಾಪ್ರಳಯದಿಂದ ರಕ್ಷಿಸಲು ಯಾರನ್ನು ಆರಿಸಿಕೊಂಡನು? ಆಪ್ಷನ್ಸ್: ನೋಹ, ಮೋಶೆ, ಯಾಕೋಬ, ದಾವೀದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋಹ. ಆದಿಕಾಂಡ 6:13. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.